ಈಗ ಮಲ್ಲಿಗೆ ಹೂ ಹೆಂಗೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಇವಾಗ ಇದನ್ನು ತೋರಿಸ್ತೀನಿ ಬನ್ನಿ. ಈಗ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ಹೆಂಗೂ ನಿಮಗೂ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡೋಕ್ಕೆ ಬರುತ್ತಲ್ವ, ಚಿಕ್ಕ ಚಿಕ್ಕ ಪೀಸ್ ವೈಟ್ ಕಲರ್ ಬಟ್ಟೆ ಒಂದೇ ಲೆವೆಲ್ಗೆ ಕಟ್ ಮಾಡಿಟ್ಕೊಳ್ಳಿ. ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೂ ಕಟ್ಟೋಕ್ಕೆ ಈಸಿ ಆಗುತ್ತೆ. ಈ ಥರ ಕಟ್ ಮಾಡಿ ಇದನ್ನು ಏನು ಮಾಡಬೇಕು, ಇದರ ಲೆವೆಲ್ ಇಲ್ಲ ಅಂದರೆ ನೀವೇನು ಮಾಡಬೇಕು, ಸಿಸರಿಂದ ಸ್ವಲ್ಪ ಕ್ರಾಸ್ ಆಗಿದ್ದರೆ ಹಿಂಗೆ ಲೆವೆಲ್ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಏನು ಮಾಡಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಜಸ್ಟ್ ಹಿಂಗೆ ಫೋಲ್ಡ್ ಮಾಡಿಬಿಟ್ರೆ ಮುಗ್ದೋಯ್ತು. ಇಷ್ಟಿಷ್ಟು ಫೋಲ್ಡ್ ಮಾಡ್ಕೊಂಡ್ರಿ. ಇಷ್ಟು ಫೋಲ್ಡ್ ಮಾಡಿಕೊಂಡು ನೀವು ಹೂವು ಕಟ್ತೀರಲ್ಲ ಅದೇ ಥರ ಕಟ್ಟಬೇಕು. ಹೂವು ಕಟ್ತೀರಲ್ಲ ಅದೇ ಥರ ಸೇಮ್ ಟು ಸೇಮ್ ಹಂಗೆ ಕಟ್ಟಬೇಕು. ಹಾಗೆ ಕಟ್ಟಿದ್ರೆ ನಿಮಗೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ನಿಮಗೆ ಬೇಕಾದರೆ ಇದು ತುಂಬ ಉದ್ದ ಇದೆ ಈ ಥರ ಈ ಸೈಡಲ್ಲೆಲ್ಲ ತುಂಬ ದೊಡ್ಡದಾಗಿದೆ ಅಂದರೆ ಬೇಕಾದರೆ ಸ್ವಲ್ಪ ಟ್ರಿಮ್ ಮಾಡ್ಕೋಬೋದು. ನೀವು ಹಿಂಗೆ ಸ್ವಲ್ಪ ಹಿಂಗೆ ಸೀಸರ್ ಇಟ್ಕೊಂಡು ಸ್ವಲ್ಪ ಟ್ರಿಮ್ ಮಾಡ್ಕೋಬೋದು. ತುಂಬ ದೊಡ್ಡದಾಗಿದೆ ನೋಡೋಕ್ಕೆ ಹೂವುಗಳು ಅಂದರೆ ಈ ಥರ ಸ್ವಲ್ಪ ಹಿಂಗೆ ಟ್ರಿಮ್ ಮಾಡ್ಕೊಂಡ್ಬಿಟ್ರೆ ನಿಮಗೇನಾಗುತ್ತೆ, ಸಣ್ಣಗೆ ಬರುತ್ತೆ. ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡ್ರೆ ಅಷ್ಟೇ ಆಯಿತು. ಸಣ್ಣಗೆ ಚಿಕ್ಕದಾಗಿ ಆಗಿಬಿಡುತ್ತೆ ನಿಮಗೆ. ಫ್ಲವರ್ಸ್ ಇದೇ ಥರ ಕಟ್ಕೊಂಡು ಹೋಗಬೇಕು. ನೀವು ಕಟ್ಕೊಂಡು ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಇದು ಮಾಡ್ಕೋಬೋದು, ಕಟ್ ಮಾಡ್ಕೋಬೋದು. ಅಷ್ಟೇ ಫ್ರೆಂಡ್ಸ್, ನೋಡಿ ನೀವು ಟ್ರೈ ಮಾಡಿ. ನಿಮಗೆ ಏನಾದರೂ ಉಪಯೋಗ ಆಗಿದ್ದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಅರ್ಥ ಆಯ್ತಾ? ಬಾಯ್, ಐ ಸಿ ಯು ನೆಕ್ಸ್ಟ್ ವಿಡಿಯೋ.